ಮಂಗಳೂರಿನಲ್ಲಿ ಗಲಭೆಗೆ ಪ್ರಚೋದನೆ ಕೊಟ್ಟ ಆರೋಪದ ಮೇರೆಗೆ ಬಿಜೆಪಿ ನಾಯಕರ ಮೇಲೆ ಕೇಸ್ ದಾಖಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸುವುದನ್ನು ಮುಂದುವರಿಸ್ತಾ ಇದ್ದಾರೆ. ಮಂಗಳೂರಿನ ಜೆರೋಸಾ ಶಾಲೆಯಲ್ಲಿ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿಗೆ ಶಾಸಕ ಭರತ್ ಶೆಟ್ಟಿ ರಿಯಾಕ್ಷನ್ ಕೊಡ್ತಾ ಇದ್ದಾರೆ. ನಾನು ಗಲಾಟೆಯಾದ ಸ್ಥಳದಲ್ಲೇ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೂ ನನ್ನ ಮೇಲೆ ಎಫ್ಐಆರ್ ಅನ್ನು ಹಾಕಿಸೋ ಕೆಲಸ ಆಗಿದೆ ಅನ್ನೋದು ಭರತ್ ಶೆಟ್ಟಿ ಅವರ ವಾದ. ನಾನು ಶಾಲೆಯ ಪ್ರತಿಭಟನೆಗೆ ಹೋಗೇ ಇರಲಿಲ್ಲ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಬಿಜೆಪಿ ಶಾಸಕರು ಟಾರ್ಗೆಟ್ ಆಗಿದ್ದಾರೆ. ವೆಂಡೇಟಾ ಪಾಲಿಟಿಕ್ಸ್ಗೆ ಸಾಕ್ಷಿ ಆಗ್ತಾ ಇದೆ ದಕ್ಷಿಣ ಕನ್ನಡ ಅನ್ನೋದು ಭರತ್ ಶೆಟ್ಟಿ ಅವರ ಮಾತು. ನಮ್ಮನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಕಾಂಗ್ರೆಸ್ನವರು ಈ ರೀತಿ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ಅನ್ನೋದು ಭರತ್ ಶೆಟ್ಟಿ ಅವರ ವಾದ ಆಗ್ತಾ ಇದೆ. ಇಡೀ ಪ್ರಕರಣದಲ್ಲಿ A5 ಆಗಿದ್ದಾರೆ, ಅಕ್ಯೂಸ್ ನಂಬರ್ 5 ಆಗಿದ್ದಾರೆ ಭರತ್ ಶೆಟ್ಟಿ ಅವರು. ಬಟ್ ಅವತ್ತಿನ ದಿನ ಆ ಗಲಾಟೆ ಶುರುವಾದಾಗ ನಾನು ಇರಲಿಲ್ಲ, ಆದ್ರೂ ನನ್ನ ಮೇಲೆ ಕೇಸ್ ಹಾಕೋ ಮೂಲಕ ಷಡ್ಯಂತ್ರವನ್ನ ಮಾಡಿದ್ದಾರೆ ಅನ್ನೋದು ಭರತ್ ಶೆಟ್ಟಿ ಅವರ ಮಾತು. ವಿಚಾರ ಟ್ವಿಸ್ಟ್ ಅನ್ನು ಪಡೆದುಕೊಳ್ತಾ ಇದೆ. ಈಗ ಬಿಜೆಪಿ ಇಬ್ಬರು ಶಾಸಕರು ಸೇರಿ 5 ಮೇಲೆ ಎಫ್ಐಆರ್ ಆಗಿರ್ತಕ್ಕಂಥದ್ದು. ಈಗ ನಮ್ಮ ಜೊತೆ ಎಫ್ಐಆರ್ ಆಗಿರ್ತಕ್ಕಂಥ ಭರತ್ ಶೆಟ್ಟಿ ಅವರು ಇದ್ದಾರೆ, ಬನ್ನಿ ಕೇಳೋಣ. ನಿಮ್ಮ ಮೇಲೆ ಎಫ್ಐಆರ್ ಆಗಿದೆ, ನೀವು ಆ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರೆ? ನೋಡಿ, 2-3 ವಿಷಯ ಇದೆ ಇದರಲ್ಲಿ. ಒಂದು, ಕಂಪ್ಲೇಂಟ್ ಕೊಡುವಾಗ DDP ಆಫೀಸಿಗೆ ಪೇರೆಂಟ್ಸು, ವಿಶ್ವ ಹಿಂದೂ ಪರಿಷತ್ನ ನಾಯಕರು, ಹಿಂದೂ ಸಂಘಟನೆಯವರು, ನಾನು, ವೇದವ್ಯಾಸ ಕಾಮತ್ರ ಮತ್ತೊಬ್ಬರು MLA ಅವರು ನಾವು DDP ಆಫೀಸಿಗೆ ಹೋಗಿದ್ದು ಹೌದು. ನಾವು ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ. ಅಂದರೆ ನೀವು ಶಾಲೆ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಕೊಟ್ಟಿದ್ದೇವೆ. ನಂತರ ನಾನು ಅಲ್ಲಿಂದ ಸೀದಾ ಏರ್ಪೋರ್ಟಿಗೆ ಮನೆಗೆ ಬಂದು ಬ್ಯಾಗ್ ತಗೊಂಡು ಏರ್ಪೋರ್ಟಿಗೆ ಬಂದಿದ್ದೇನೆ. ನಾನು ಶಾಲೆ ಹತ್ರ ಹೋಗಲಿಲ್ಲ. FIR ಅಲ್ಲಿ ನನ್ನ ಹೆಸರನ್ನು ಹಾಕಿದ್ದಾರೆ, ಶಾಲೆ ಹತ್ರ ಹೋಗಿ ಪ್ರತಿಭಟನೆ ಮಾಡಿದ್ದಾರೆ ಅಂತ. 1. 2, ಆ DDP ಅವರು ಯಾರು ಇನ್ವೆಸ್ಟಿಗೇಷನನ್ನು ಮಾಡ್ತಾ ಇದ್ದಾರೆ ಅವರನ್ನು ಮಿಡ್ವೇ ಇನ್ವೆಸ್ಟಿಗೇಷನ್ ಆಗ್ತಿರುವಂಥ ಸಂದರ್ಭದಲ್ಲಿ ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. ಯಾಕಂದರೆ ಸತ್ಯಾಂಶ ಹೊರಗೆ ಬೀಳ್ತಾ ಇತ್ತು. ಅವ್ರು ಮಾಡಿದಂಥ ಇನ್ವೆಸ್ಟಿಗೇಷನ್ ಮಕ್ಕಳನ್ನು ಬೇರೆ, ಪೋಷಕರನ್ನು ಬೇರೆ, ಟೀಚರ್ಸನ್ನು ಬೇರೆ ಕರೆದಿದ್ರು. ಈಗ DDP ಅವರನ್ನೇ ಟ್ರಾನ್ಸ್ಫರ್ ಮಾಡ್ತಾರೆ. ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಕಾರಣ ಏನಾಗಾದರೆ ಸಡನ್ ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥದ್ದು ಶಾಲೆ ಮುಂದೆ ಪ್ರತಿಭಟನೆ ಮಾಡಿರೋ ಕಾರಣಕ್ಕೋಸ್ಕರನೋ ಅಥವಾ DDP ಹತ್ರ ಹೋಗಿರೋ ಕಾರಣಕ್ಕೋಸ್ಕರನೋ? ಶಾಲೆ ಮೇಲೆ ಪ್ರತಿಭಟನೆ ಮಾಡಿರೋ ಕಾರಣಕ್ಕಂತ FIR ಅಲ್ಲಿ ರಿಪೋರ್ಟ್ ಇದೆ. ನಿಮಗೆ ಎಕ್ಸಸ್ ಇರ್ಬೋದು FIR ರಿಪೋರ್ಟನ್ನು, ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲೂ ಬರ್ತಾ ಇದೆ. ಆ ರಿಪೋರ್ಟಲ್ಲಿ ಕ್ಲಿಯರ್ ಕಟ್ ಆಗಿದೆ. ವೇದವ್ಯಾಸ ಕಾಮತ್ರು, ಡಾಕ್ಟರ್ ಭರತ್ ಶೆಟ್ರು, ಶರಣ್ ಪಂಪೆಲ್ಲು, ಭರತ್ ಅನ್ನುವಂಥ ಒಬ್ಬ ಕಾರ್ಪೊರೇಟ್ರು, ಮತ್ತೊಬ್ಬರು ಕಾರ್ಪೊರೇಟ್ರು, ಮತ್ತು 6 ಅನ್ನೋನ್ ಪರ್ಸನ್ಸ್ ಏನೋ ಹಾಕಿದ್ದಾರೆ. ಇವರೆಲ್ಲರೂ ಅಲ್ಲಿ ಹೋಗಿ ಕೋಮು ಭಾವನೆಗೆ ಧಕ್ಕೆ ತರುವಂಥ ವಿಷಯಗಳನ್ನು ಮಾಡಿದರು. ಅದು ನಾನು ಸ್ಪಾಟಲ್ಲೇ ಇರಲಿಲ್ಲ, ನಾನು ಇರಲಿಲ್ಲ, ಶರಣ್ ಪಂಪಲ್ಲಿ ಇರಲಿಲ್ಲ. ಹಾಗಾಗಿ ಇಡೀ ಕೇಸನ್ನು ಇವರು ಫಿಕ್ಸ್ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ಪ್ರತಿಭಟನೆ ಎಲ್ಲ ಮತ್ತೊಂದು ವಿಷಯ, ಇದನ್ನು ಫಿಕ್ಸ್ ಮಾಡ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ, 2 ವ್ಯಕ್ತಿಗಳು FIR ಅಲ್ಲಿ ಯಾರನ್ನು ಆ್ಯಡ್ ಮಾಡಿದ್ದಾರೆ, ಅವರು ಸ್ಪಾಟಲ್ಲೇ ಇಲ್ಲ ಅಂದ ನಂತರ FIR ಆಗಿ ಮಾಡ್ತಾರೆ. ಟೀಚರ್ಸ್ ಮೇಲೆ ಕನ್ವರ್ಷನ್ ಮಾಡಲಿಕ್ಕೆ ಪ್ರಚೋದನೆ ಕೊಡ್ತಾರೆ ಅನ್ನುವಂಥ ಕಂಪ್ಲೇಂಟನ್ನು ಟೀಚರ್ಸ್ ಪೇರೆಂಟ್ಸ್ ಕೊಟ್ಟಿದ್ದಾರೆ, ಪಬ್ಲಿಕ್ಕು ಕೊಟ್ಟಿದ್ದಾರೆ. ಅವ್ರ ಮೇಲೆ ಯಾಕೆ FIR ಆಗಲಿಲ್ಲ? ಅಂದರೆ ದಿನೇಶ್ ಗುಂಡೂರಾವ್ ಹೇಳ್ತಾ ಇದ್ರು ಸೆಷನಲ್ಲಿ, ಅಲ್ಲ ನೀವು ಏನೇನು ಮಂಗಳೂರಲ್ಲಿ ಮಾಡ್ತಾ ಇದ್ದೀರ ನಮಗೆ ಗೊತ್ತಿದೆ, ಪ್ರಚೋದನೆ ಮಾಡಿದಂಥವ್ರನ್ನ ಏನು ಮಾಡಬೇಕು ಅನ್ನೋ ಮಾತುಗಳನ್ನು ಕೂಡ ಹೇಳಿದರು. ಅವರು ಉದ್ವೇಗದಿಂದ ಮಾತಾಡಿದರು. ಆಮೇಲೆ ಕೇಳಿದಾಗ ನಾನು ಸ್ಪಾಟಲ್ಲಿ ಇರಲಿಲ್ಲ, ಏಕೆ ನೀವು ಹಾಕಿದ್ದು ಕೇಸ್ ಅಂತ ಹೇಳಿದರೆ ಮತ್ತೆ ಚುಪ್ಪಾದರು. ಈಗ ಸಾಯಂಕಾಲ ಕೊಡ್ತೇವೆ ಸರ್ಕಾರ, ಆಮೇಲೆ ಉತ್ತರ